ಇದೇನೋ ಅವರು ಮಗುನ್ ಕಿಡ್ನಾಪ್ ಮಾಡಿದ್ರು 2014 ಅಲ್ಲಿ ಆತರ. ಫೈನಲ್ ಬರೋದು ಮಂಜು ಬರ್ತಾರೆ, ತ್ರಿವಿಕ್ರಮ್ ಬರ್ತಾರೆ. ಅದರಿಂದ ಮಂಜು ಅವ್ರು ಬಿಟ್ರೆ ಯಾರು ಗೆಲ್ಬೇಕಂತ? ಮಂಜು ಅವ್ರು ಬಿಟ್ರೆ ಗೌತಮಿ ನೋಡ್ತೀರಲ್ವಾ, ನಿಮ್ಗೆ ಯಾರು ಗೆಲ್ಬೇಕಂತ ಆಸೆ ಇದೆ? ಮಂಜು ಅವ್ರು ಗೆಲ್ಬೇಕು. ಮಂಜು ಅವರಾ? ಉಗ್ರ ಮಂಜು ಅವರು ಏನು ಗೆಲ್ಬೇಕು? ಅವರು ಸ್ಟ್ರಾಟಜಿ ಚೆನ್ನಾಗಿದೆ ಅವ್ರ ಹತ್ರ, ಒಂದು ಗೇಮ್ ಎನರ್ಜಿ ಇದೆ, ಆಮೇಲೆ ಓಪನ್ ಅಪ್ ಆಗಿ ಮಾತಾಡ್ತಾರೆ, ಇರೋ ಕಷ್ಟಗಳನ್ನೆಲ್ಲ ಹೇಳ್ತಾರೆ, ಓಪನ್ ಅಪ್ ಆಗಿ ಮಾತಾಡ್ತಾರೆ. ಅವ್ರು ಗೆಲ್ಬೇಕು. ಅದೇ ಫ್ಯಾಮಿಲಿ ಕಡೆಯಿಂದ, ವ್ಯವಸಾಯ ಫ್ಯಾಮಿಲಿ ಕಡೆಯಿಂದ ಬಂದಿದ್ದಾರೆ, ಆತರ ಕಷ್ಟಪಟ್ಟಿದ್ದಾರೆ, ರೈತರ ಮಕ್ಕಳು ನಾಟಕ ಮಾಡಿ ರಂಗಭೂಮಿ ರೌಂಡ್ ಅಪ್ ಮಾಡ್ಕೊಂಡ್ ಬಂದಿದ್ದಾರೆ. ಅದರಿಂದ ಮಂಜು ಅವ್ರು ಬಿಟ್ರೆ ಯಾರು ಗೆಲ್ಬೇಕಂತ? ಮಂಜು ಅವ್ರು ಬಿಟ್ರೆ ಗೌತಮಿ. ಈ ಯಾರು ಸ್ಟ್ರಾಂಗ್ ಇರ್ತಾರೆ? ತ್ರಿವಿಕ್ರಮ್ ಬಗ್ಗೆ ನಿಮ್ಮ ಅನಿಸಿಕೆ? ಫೈನಲ್ ಬರೋದು ಮಂಜು ಬರ್ತಾರೆ, ತ್ರಿವಿಕ್ರಮ್ ಬರ್ತಾರೆ. ಬಿಟ್ರೆ ಅವರು ಇನ್ನೊಬ್ರು ಯಾರೋ ಮೋಕ್ಷಿತಾ ಬರ್ಬೋದು, ಸ್ಟ್ರಾಂಗ್ ಇದ್ದಾರೆ. ಇವಾಗ ಮೋಕ್ಷಿತ ಮೇಲೆ ಹೊಸ ಕಾಂಟ್ರವರ್ಸಿ ಏನೋ ಆಗ್ತಿದೆಯಲ್ಲ, ಅದ್ರ ಮೇಲೆ ಅದು ಆಗೋಯ್ತಲ್ಲ, ಮುಗ್ದೋಯ್ತಲ್ಲ, ಅದು ಇವಾಗ ಒಂದಾದ್ರಲ್ಲ. ಅದಲ್ಲ, ಇದೇನೋ ಅವರು ಮಗುನ್ ಕಿಡ್ನಾಪ್ ಮಾಡಿದ್ರು 2014 ಅಲ್ಲಿ ಆತರ, ಅದೇನು ಗೊತ್ತಿಲ್ವಾ ನಿಮಗೆ? ಇವಾಗ ರಜತ್ ಇವಾಗ ವೈಟ್ ಕಾರ್ಡ್ ಎಂಟ್ರಿ ಆಗಿ ಬಂದಿದಾರಲ್ಲ, ಅವರು ಹೆಂಗ್ ಆಡ್ತಿದ್ದಾರೆ ಏನು? ಅವರು ಇದೇ ಇನ್ಮೇಲೆ ಟಫ್ ಗೇಮ್ ಇರ್ತದೆ, ಯಾರು ಹೆಂಗೆ ಅಂತ ಹೇಳಕ್ ಆಗಲ್ಲ. ಬಟ್ ನಾನ್ ಕೊಂಡಿರೋ ಪ್ರಕಾರ ಮಂಜು ಅವ್ರು ಬರ್ತಾರೆ ಫೈನಲ್ಗೆ. ಒಂದು ಇಬ್ರು ಮೂವರು ಬರ್ತಾರೆ, ನಾನು ಹೇಳ್ದು ಗೌತಮಿ ಬರ್ತಾರೆ. 3 ಜನ ಟಫ್ ಕೊಡ್ತಾರೆ ಇನ್ಮೇಲೆ ಬಿಗ್ ಬಾಸ್ ಅಲ್ಲಿ. ಇವ್ರು ಇವಾಗ ಐಶ್ವರ್ಯ ಅವ್ರು ಇದಾರಲ್ಲ, ಅವರೆಲ್ಲ ಅದೇ ಅಪ್ಪ ಅಮ್ಮ ಇಲ್ಲ ಅನ್ಕೊಂಡು ಸಿಂಪತಿಯಿಂದ ಏನಾದ್ರು. ಸಿಂಪತಿ ಅಂದ್ರೆ ಇಲ್ಲಿ ಟಾಸ್ಕ್ ಕೊಡ್ತಾರೆ, ಅದ್ರಲ್ಲೂ ಇದು ಮಾಡ್ಬೇಕಲ್ವಾ ನಿಮ್ಗೆ? ಬರೀ ಸಿಂಪತಿ ಅಲ್ಲ, ಟಾಸ್ಕ್ ಇನ್ ಮೇಲೆ ರಿಸ್ಕ್ ಕೊಡ್ತಾರೆ ಬಿಗ್ ಬಾಸ್ ಅಲ್ಲಿ, ಅದನ್ನು ಮಾಡಬೇಕು. ಬಟ್ ಕಷ್ಟ ಇದೆ. ಬಟ್ ಇವ್ರು 3 ಜನ ನನಗೆ ಇದಿದೆ, ಮಂಜು ಅವರು, ಗೌತಮಿ, ಶಿಶಿರ್ ಬರ್ಬೋದು, ತ್ರಿವಿಕ್ರಮ್. ಭವ್ಯ ಗೌಡ ತ್ರಿವಿಕ್ರಮ್ ಫ್ರೆಂಡ್ಶಿಪ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಅದು ಹೊರಗಡೆ ನಡೀತದೆ, ಈಚೆ ಬಂದ್ಮೇಲೆ ಏನಾಗುತ್ತೆ? ಅಲ್ಲ, ಹೊರಗಡೆಯಿಂದ ನೋಡ್ತಾ ಇದೀರಲ್ವಾ, ನಿಮ್ಮ ಅಭಿಪ್ರಾಯ ಏನಾದ್ರ ಬಗ್ಗೆ? ಅದೆಲ್ಲ ತೋರ್ಸಲ್ವಲ್ಲ ನಮ್ಗೆ, ಪಿನ್ ಟು ಪಿನ್ ತೋರ್ಸ್ರೆ ಹೇಳ್ಬೋದು. ಅಲ್ಲ, ನೀವ್ ಎಷ್ಟು ತೋರಿಸ್ತಾರ ಅಷ್ಟು ನೋಡ್ತೀವಲ್ವಾ, ನೋಡಿರೋದ್ರಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ? ಅಲ್ಲಿ ಏನ್ ಮಾಡ್ತಾರೆ, ಬಿಗ್ ಬಾಸ್ ಕೊಡೋ ಟಾಸ್ಕ್ ಅಲ್ಲಿ ಒಂದು ಟಾಸ್ಕ್ ಅಲ್ಲಿ ಒಟ್ಟಿಗೆ ಇರ್ತಾರೆ, ಇನ್ನೊಂದು ಟಾಸ್ಕ್ ಕೊಟ್ಟಾಗ ಬೇರೆ ಬೇರೆ ಆಗ್ಬಿಡ್ತಾರೆ. ಆ ಹುಡುಗಿ ನನ್ ಸ್ಟ್ರಾಂಗು ಹಂಗೆ ಹಿಂಗೆ ಅಂತ ಹೇಳ್ಕೊಳ್ತಾ ಇರತ್ತಲ್ಲ ಯಾವಾಗ್ಲೂ. ಯಾರು? ಅದು ಭವ್ಯ ಗೌಡ. ಅದ್ರ ಬಗ್ಗೆ ಅವರು ಸ್ಟ್ರಾಂಗ್ ಇದಾರೆ, ಬಟ್ ಒಂದೊಂದು ಟೈಮಲ್ಲಿ ಇವ್ರ ಜೊತೆ ಮಿಂಗಲ್ ಆಗಿರುತ್ತೆ, ಎರಡೂ ಇದೆ. ಇವಾಗ ಸುದೀಪ್ ಸರ್ ಬಿಟ್ರೆ ಬೇರೆ ಯಾರು ನಡೆಸಿದ್ರೆ ಚೆನ್ನಾಗಿರುತ್ತೆ ಬಿಗ್ ಬಾಸ್? ಇಡೀ ಇದ್ರಲ್ಲಿ ಯಾರು ಮಾಡಕ್ಕಾಗಲ್ಲ. ಅವ್ರು ಮಾತಾಡೋ ಇದು, ಅವರು ಇರೋ ಒಂದು ಟೆಕ್ನಿಕಲ್ ಮಾತಾಡೋದಾಗ್ಲಿ ಏನೇ ಆಗ್ಲಿ, ಅವ್ರ ತರ ಮಾತಾಡಕ್ ಆಗಲ್ಲ, ಮಾತಾಡಕ್ ಚಾನ್ಸು ಇಲ್ಲ. ನಿನ್ನೆ ನೈಟ್ ನೋಡಿದ್ರ ಬಿಗ್ ಬಾಸ್? ಮೊನ್ನೆ ಪ್ರತಾಪ್ ಬಂದಿದ್ದ ಅಲ್ವಾ ನಿನ್ನೆ ನೈಟ್, ಏನ್ ಅನ್ಸ್ತು ನಿಮ್ಗೆ? ಖುಷಿ ಆಯ್ತಾ ಅಥವಾ ಯಾಕೆ ಬಂದ ಇವನು ಅಂತ ಅನಿಸ್ತಾ? ಕರ್ಸಿರ್ತಾರ, ಒಂದು ಟಾಸ್ಕ್ ಇದಿತ್ತಲ್ಲ, ಬಟ್ ಲಾಸ್ಟ್ ಸೀಸನ್ ನೋಡಿದ್ರಿ ಅಲ್ವಾ? ಅವರೇ ಚೆನ್ನಾಗಿ, ಅವರು ಟೀಮ್ ಚೆನ್ನಾಗಿತ್ತು ಲಾಸ್ಟ್. ಇವಾಗ ನಾಮಿನೇಷನ್ ಶಿಶಿರ್ನ ಮಾಡಿದ್ರಲ್ವಾ ಮಂಜಣ್ಣ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಕರೆಕ್ಟ್ ರೀಸನ್ಸ್ ಕೊಟ್ಟು ಮಾಡಿದ್ರ ಅಥವಾ ರೀಸನ್ ಕೊಟ್ಟು ಮಾಡಿದ್ರು? ಅವ್ರು ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿ ಆಡ್ತಿದ್ರು, ಇವಾಗ ಸ್ವಲ್ಪ ಡೌನ್ ಆದ್ರು, ಅದನ್ನ ಕರೆಕ್ಟ್ ಆಗಿ ಇದು ಕೊಟ್ಟಿದ್ದಾರೆ. ಮತ್ತೆ ಇವ್ರು ಶಿಶಿರ್ ಅವರು ಅಷ್ಟೊಂದು ಕಿರ್ಚಾಡಿ ಜಗಳ ಮಾಡೋಷ್ಟು ನೆಸೆಸಿಟಿ ಇರ್ಲಿಲ್ಲ ಅನ್ಸ್ತಾ? ಹೌದೌದು, ಅಷ್ಟೊಂದು ಇರ್ಲಿಲ್ಲ. ಅವರು ತಿಳ್ಕೊಬೇಕು, ನಾ ಸ್ಟಾರ್ಟಿಂಗ್ ಹೆಂಗ್ ಬಂದೆ, ಗೇಮ್ ಹೆಂಗ್ ಆಡದೆ, ಇವಾಗ ಯಾಕೆ ಹಿಂಗ ಆದೆ. ಧನ್ರಾಜು ನೋಡಕ್ಕೆ ಪಾಪ ತರ ಕಂಡ್ರು ಬುದ್ಧಿವಂತನ ದಡ್ಡನ? ಅವ್ರಿಗೆ ಅಷ್ಟಿದಿಲ್ಲ, ಸ್ಟಾಮಿನಾರ್ ಇಲ್ಲ, ಬರೀ ಹೇಳ್ಕೊಟ್ಟಿದ್ದನ್ನ ಮಾತಾಡ್ಕೊಂಡು ಅವ್ರ ಜೊತೆ ತಿಳ್ಕೊಂಡು ಮಾಡೋದು, ಅಷ್ಟ್ ಸ್ಟಾಮಿನಾರ್ ಇಲ್ಲ. ನಿನ್ನೆ ಮಂಜಣ್ಣನ ಮೇಲೆ ಕೂಗಾಡ್ತಿದ್ದ, ಅದ್ರ ಬಗ್ಗೆ ನಿಮ್ಗೆ? ಅದನ್ನೇ ನಾವು ಮಂಜು ಅವ್ರು ಹೇಳಿದ್ ಕರೆಕ್ಟ್, ಅದು ಅವ್ರು ಹೇಳಿದ ಪಾಯಿಂಟ್ಸ್ ಎಲ್ಲ ಕರೆಕ್ಟು. ಅವ್ರು ಬರೀ ಮಾತಷ್ಟೇ, ಆಡಕ್ ಅಷ್ಟಿದಿಲ್ಲ, ಸ್ಟಾಮಿನಾರ್ ಇಲ್ಲ. ಮಂಜು ಗೆಲ್ತಾರೆ ಅಂತ ನಿಮ್ಗೆ? ನಮ್ಗೆ 100% ಅವರೇ ಗೆಲ್ಬೇಕು. ಯಾಕೆಂದ್ರೆ ಎಲ್ಲಾದ್ರಲ್ಲೂ ಇದಾರು, ಟಾಸ್ಕ್ ಅಲ್ಲಿ, ಯಾವ್ದೇ ಎನರ್ಜಿಲಿ, ಮಾತಲ್ಲಿ, ಒಂದು ಇದ್ರಲ್ಲಿ, ಸೆಂಟಿಮೆಂಟ್ ಅಲ್ಲಿ, ಓಪನ್ ಅಪ್ ಆಗಲಿ, ಒಂದು ಲೇಡೀಸ್ ಜೊತೆ ಬಿಹೇವಿಯರ್ ಆಗ್ಲಿ, ಎಲ್ಲಾದ್ರಲ್ಲೂ ಕರೆಕ್ಟ್ ಆಗಿದ್ದಾರೆ. ಗೌತಮಿ ಮತ್ತೆ ಮಂಜಣ್ಣನ ಫ್ರೆಂಡ್ಶಿಪ್ ಅದು ತಪ್ಪು ತಿಳ್ಕೊಂಬಾರ್ದು, ಜನ ತಪ್ಪು ತಿಳ್ಕೊಂತಾರೆ. ತಿಳ್ಕೊತಾ ಇಲ್ಲ ಅಂದ್ರೆ ಅದು ಮುಂದೇನು ಆಚೆ ಬಂದ್ಮೇಲೂ ಕಂಟಿನ್ಯೂ ಆಗತ್ತೆ ಅಂತ ಅವ್ರಿದು ನಾವೇನು ಗೊತ್ತಿಲ್ಲ. ಅಲ್ಲ, ಒಳಗಡೆ ಚೆನ್ನಾಗಿದ್ದಾರೆ. ಹೊರಗಡೆ ಬಂದ್ಮೇಲೂ ಹಂಗೆ ಇಲ್ಲ. ಈ ಸೀಸನ್ ಮುಗಿಯೋಷ್ಟಲ್ಲ ಅವ್ರಿಬ್ರು ಮಧ್ಯೆ ಏನಾದ್ರು ಮನಸ್ತಾಪ ಹೇಳಕ್ಕಲ್ಲ, ಟಾಸ್ಕ್ ಆ ಥರ ಬರುತ್ತೆ, ಏನು ಮಾಡಕ್ಕಲ್ಲ, ಕೊಡ್ತಾರೆ ಬಿಗ್ ಬಾಸ್. ಎಲ್ಲ ಬೇರೆ ಬೇರೆ ಆಗೋತಾರ, ಅದು ಹಂಗ ಲಾಸ್ಟ್ ಆಗೋದೇ ಹಂಗೆ, ಯಾಕಂದ್ರೆ ಒಬ್ಬರೇ ವಿನ್ನರ್ ಅಲ್ವಾ, ಅದಕ್ಕೆಲ್ಲ ಸಪ್ರೇಟ್ ಆಗೋದು. ಕೆಲವೊಂದು ಮನಸ್ತಾಪಗಳು ಬಂದಿದೆ. ಇವಾಗ ನೈಟ್ ತನಿಷಾ ಕುಪ್ಪಂಡ ಬಂದಿದ್ರಲ್ವಾ, ಮಂಜಣ್ಣನ ಮತ್ತೆ ಮೋಕ್ಷಿತನ ಕರ್ಸಿ ಇದನ್ನ ಮಾಡ್ಸಿದ್ರಲ್ವಾ, ಅವಾಗ ಗೌತಮಿ ಮುಖದಲ್ಲಿ ಅದು ಆ ಖುಷಿ ಇರ್ಲಿಲ್ಲ. ಒಂದಾದ್ರೂ ಅನ್ನೋ ಖುಷಿ ಅದೇ ಬಿಗ್ ಬಾಸ್ ದೇ ಅದು ಪ್ಲಾನ್. ಅದು ಬಿಗ್ ಬಾಸ್ ಇದು ಒಬ್ರೇ ಗೆಲ್ಬೇಕು ಅಂತ, 3 ಗೆಲ್ಲಕ್ ಆಗಲ್ಲ, ಈ ತರ ಮಾಡ್ತಾರೆ. ಅದಕ್ಕೆ ಎಷ್ಟೆಲ್ಲ ಇರ್ಬೇಕು. ಮಂಜಣ್ಣ ಜೆನ್ಯೂನ್ ಆಗಿ ಹೋಗಿ ಹಗ್ ಮಾಡಿ ಮೋಕ್ಷಿತಗೆ ಮುಟ್ ಕೊಟ್ರು ಅಂತ ನಿಮ್ಗೆ ಅನ್ಸುತ್ತಾ?
ಅಥವಾ ಸುಮ್ನೆ ಏನೋ ಅವರು ಆಚೆಯಿಂದ ಬಂದಿದ್ರಲ್ಲ ತನಿಷಾ ಕುಪ್ಪಂಡ ಅವ್ರ ಮುಂದೆ ಒಳ್ಳೆ ಅವ್ರ ಮನ್ಸಲ್ಲಿ ಇದೆ ಒಂದಾಗ್ಬೇಕು ಅಂತ. ಅದೇ ಬಟ್ ಆ ಟೈಮ್ ಒಂದಾಗಬೇಕು ಅನ್ನೋ ಟೈಮಲ್ಲಿ ಇವ್ರೇನು ಅಂತಾರೆ, ಅವಾಗ ಅವ್ರ ಬಂದು ಅವ್ರು ಅಂತಾರೆ. ಬಟ್ ಅವ್ರು ಬಂದು ರಾಜಿ ಮಾಡಿದ್ರು ಆ ಟೈಮಲ್ಲಿ ಮನ್ಸಿಂದ ಇದು ಮಾಡಿ. ಮೋಕ್ಷಿತ ಸ್ವಲ್ಪ ಮಂಜಣ್ಣನ ಟಾರ್ಗೆಟ್ ಮಾಡ್ತಾ ಇದಾರೆ ಅನ್ನೋ ತರ ಫೀಲ್ ಇದೆಯಾ? ಅಂದ್ರೆ ಅವ್ರು ಅಂದಿರೋ ಮಾತನ್ನೇ ಇಟ್ಕೊಂಡಿದ್ದಾರೆ ಅವ್ರ ಮನ್ಸಲ್ಲಿ ಇವಾಗೂ. ಅದೇ ಡೌರಾಣಿ ಅದೇ ಅಂದಿರೋ ಮಾತು ಅವಳು ಅಂದಿದ್ರಲ್ಲ, ಆ ಮೂಮೆಂಟ್ ಅಲ್ಲಿ ಅವ್ರು ಅಂದಿರೋ ಇವ್ರು ಅಂದಿದ್ದಾರೆ. ಬಟ್ ಇವ್ರು ಅದೇನೇ ಮನ್ಸಲ್ಲಿ ಇಟ್ಕೊಂಡಿದ್ದಾರೆ. ಅವ್ರ ಓಪನ್ ಆಗಿ ಹೇಳಿದ್ರಲ್ಲ, ಆ ಮೂಮೆಂಟ್ ಅಲ್ಲಿ ಅಂದೆ ನಾನು ಮಂಜು ನಾನೇ ಅಂದೆ ಅಂತ ಹೇಳಿದ್ರು. ಅದೇ ಮೋಕ್ಷಿತ ಮತ್ತೆ ತ್ರಿವಿಕ್ರಮ್ನ ಯಾವಾಗ್ಲೂ ಟಾರ್ಗೆಟ್ ಮಾಡ್ತಾರೆ. ನಾಮಿನೇಷನ್ ಇರ್ಲಿ ಕಳಪೆ ಇರ್ಲಿ ಏನೇ ಇದ್ರೂನು ತ್ರಿವಿಕ್ರಮ್ ಇವ್ರು ಸರಿ ಇಲ್ಲ ಇವ್ರು. ಅದೇ ಇವ್ರು 3 ಜನ ಒಟ್ಟಿಗೆ ಇದ್ದಾಗ ಅವ್ರು ಬೇರೆ ಇದ್ರು, ಇವಾಗ ಇವ್ರ ಕಡೆ ಆಗಿದಾರಲ್ಲ ಅಂತ ಆ ಹೊಟ್ಟೆ ಅವ್ರಿಗೆ ಸ್ವಲ್ಪ. ಶಿಶಿರ್ಗೆ ಬಕೆಟ್ ಹಿಡಿತಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ? ಯಾರು? ಮೋಕ್ಷಿತ ಹೇಳಕ್ಕಲ್ಲ ಮೇಡಮ್, ಏನ್ ಮಾಡೋದು ಅದು. ಇವಾಗ ಮಂಜಣ್ಣ ಮತ್ತೆ ಗೌತಮಿ ಜೊತೆ ಇದ್ದಾಗ ಚೆನ್ನಾಗಿದ್ರಲ್ವಾ, ಹೌದು. ಅಲ್ಲಿಂದ ಆಚೆ ಬಂದ್ಮೇಲೆ ಇವಾಗ ಗೌತಮಿ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಪಾಸಿಟಿವ್ ಮೇಡಮ್ ಅಂತಿದ್ರು, ಸೋ ಕಾಲ್ಡ್ ಪಾಸಿಟಿವ್ ಅಂತೆಲ್ಲ ಹೇಳಿ ಮಾತಾಡಿದ್ರಲ್ವಾ ಮೊನ್ನೆ. ಅದ್ರ ಬಗ್ಗೆ ಏನು ಅಂದ್ರೆ ಇವ್ರು ಒಟ್ಟಿಗೆ ಇದ್ದಾಗ ಮತ್ತೆ ಯೋಗರಾಜ್ ಭಟ್ ಸರ್ ಬಂದಾಗೆಲ್ಲ ಅವ್ರು ಹೇಳಿದ್ರು ಮೋಕ್ಷಿತ ಇರೋದೇ ಗೌತಮಿ ಇರೋದೇ ಹಂಗೆ ಜೆನ್ಯೂನ್ ಪರ್ಸನ್ ಅಂತ ಆತರ ಹೇಳ್ದವ್ರು. ಇವಾಗ ಹಿಂಗ್ ಉಲ್ಟಾ ಹೊಡಿತಾ ಇದಾರಲ್ಲ. ಉಲ್ಟಾ ಅಂದ್ರೆ ಅವ್ರು ಬಿಗ್ ಬಾಸ್ ಹೇಳೋದ್ರ ಮೇಲೆ ಇವ್ರು ಹಂಗಂಗೆ ಚೇಂಜ್ ಅಪ್ ಆಗ್ತಾರೆ. ಅಂದ್ರೆ ಅವ್ರ ಅಭಿಪ್ರಾಯದ ಬಗ್ಗೆ ನಿಮ್ಗೆ ಏನ್ ಅನ್ಸಲ್ವಾ? ಅದೇ ಮೋಕ್ಷಿತ ಏನ ಥಿಂಕ್ ಮಾಡ್ತಾರಲ್ಲ. ಮೋಕ್ಷಿತ ಅವರು ಕೆಲವರು ಲೇಡೀಸ್ ಹೇಳ್ತಿದಾರೆ ಅವಳೇ ಕರೆಕ್ಟ್ ಅಂತ, ನಮ್ಗೆ ಅದು ಅವರಿಗೆ ಕರೆಕ್ಟ್ ಸ್ವಂತ ಬುದ್ಧಿ ಇಲ್ಲ ಅಂತ ಅನ್ಸುತ್ತೆ. ಅವರು ದೇವ್ರ ತರನೇ ಇದ್ರೆ ಬಿಗ್ ಬಾಸ್ ಅಲ್ಲಿ ಕಷ್ಟ. ನಾನು ಹಿಂಗೆ ಇರೋದು ಹಿಂಗೆ ಆಡೋದು ಅಂದ್ರೆ ಎಲ್ಲಿದ್ದಾರೆ ಇವಾಗ? ದೇವ್ರ ತರ ಅಂದ್ರೆ ನಾನೇ ಅವ್ರ ಹತ್ರ ಕೇಳಕ್ ಹೋಗಲ್ಲ, ಈ ತರ ಕೇಳಕ್ ಹೋಗಲ್ಲ ಅನ್ನೋದು ತಪ್ಪದು. ಒಂದು ಟಾಸ್ಕ್ ಮೇಲೆ ಕೇಳ್ಬೇಕು ಹೋಗಿ, ನಾಂದೇ ಇರೋದು ಆತರ ಇದು ಮಾಡೋ ತಪ್ಪು. ಮುಂದಕ್ಕೆ ಆತರ ಇನ್ನು ಎಷ್ಟು ಅವ್ರು ಮುಂದುವರಿತಾರ ಅನ್ಸತ್ತ? ಇದೇ ತರ ಇದ್ರೆ ಕಷ್ಟ. ನಾವು ಚೇಂಜ್ ಅವರು ಟಾಪ್ ಚೇಂಜ್ 5 ಯಾರು ನಿಮ್ ಪ್ರಕಾರ? ಟಾಪ್ 5 ಹನುಮಂತು ಬರ್ಬೋದು. ಹನುಮಂತು ಅಂದ್ರೆ ನಿಜವಾಗ್ಲೂ ಇನ್ನೋಸೆಂಟ್ ಗೇಮ್ಗೋಸ್ಕರ ಇನ್ನೋಸೆಂಟ್ ತರ ಡ್ರಾ ಮಾಡ್ತಿದ್ದಾನ? ಅಲ್ಲ, ಬೆಂಗಳೂರಲ್ಲಿ ಒಬ್ಬರನ್ನ ಹಳ್ಳಿಯಿಂದ ಒಂದು ತಿಂಗಳಲ್ಲಿ ಇಲ್ಲಿ ಬಿಟ್ರೆ ಬೆಂಗಳೂರಿಗೆ ಅವ್ರೆಲ್ಲ ಕಲ್ತು ಬಿಡ್ತಾರೆ. ಅವರು ಸರಿಗಮಪ್ಪ ವಿನ್ನರ್ ಆಗಿ ಈ ತರ ಗೊತ್ತಿಲ್ಲದಿರೋದಂದ್ರೆ ಅದು ಡೌ ಮಾಡ್ತಾ ಇರೋದು. ಇವಾಗ ಇಷ್ಟ ದಿನ ತಾಳ್ಮೆಯಿಂದ ಇದ್ದವರು ನೈಟ್ ರಜತ್ ಅವರು ನಾಮಿನೇಷನ್ ಮಾಡಿದ ತಕ್ಷಣ ಇವನ್ನ ಮೆಚ್ಚಕ್ ಬಂದಿಲ್ಲ ನಾನು ಬಿಗ್ ಬಾಸ್. ಅವ್ರು ಹೇಳಿದ್ ಕರೆಕ್ಟ್. ರಜತ್ ಅವರು ಕರೆಕ್ಟ್ ಓಪನ್ ಅಪ್ ಆಗಿಲ್ಲ, ಎಲ್ಲಾರ್ದು ಮಿಂಗಲ್ ಆಗಿ ಮಾತಾಡಿ. ಅವಾಗ ಅಂದ್ರೆ ಇಷ್ಟು ದಿನ ಇಲ್ದೇ ಇರೋ ಹನುಮಂತ ಸಡನ್ ಆಗಿ ಒಂದ್ಸಲ 1 ಸೆಕೆಂಡ್ ಹಂಗ್ ಬಂದ್ ಹಿಂಗ್ ಹೋದ್ರು ಅಂತ ಅನಿಸ್ಲಿಲ್ವಾ ನಿಮ್ಗೆ? ಇಲ್ಲ ಅವ್ರು ಇರೋದೇ ಅದೇ ತರನೇ. ಅಂದ್ರೆ ಆ ತರ ಮಾತುಗಳು ಇವನ್ನ ಮೆಚ್ಚೋಕ್ ಬಂದಿಲ್ಲ ನಾನು, ಜನಗಳನ್ನ ಮೆಚ್ಚೋಕ್ ಬಂದಿದ್ದೀನಿ. ಮಾತಾಡ್ಲಿ ಅವ್ರು ಓಪನ್ ಆಗಿ, ಜನಗಳ ಹತ್ರನೇ ಮಾತಾಡ್ಲಿ. ಅದೇ ಆ ತರ ಮಾತಾಡಿದ್ದು ನಿಮ್ಗೆ ಏನ್ ಖುಷಿ ಆಯ್ತಾ? ಖುಷಿ ಆಗಿಲ್ಲ, ಅವ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ. ಅದೇ ರಜತ್ ಕೊಟ್ಟಿದ್ ರೀಸನ್ಸ್ ಹೌದು, ಚೆನ್ನಾಗಿದೆ. ಕರೆಕ್ಟ್ ಆಗಿ. ರಜತ್ ಯಾಕೆ ಬರಲ್ಲ ಅನ್ಸುತ್ತೆ ಟಾಪ್ 5? ಚೆನ್ನಾಗಿ ಆಡ್ತಿದ್ದಾರಲ್ಲ ಮೇಡಮ್. ಇದು ಮೈಂಡ್ ಗೇಮು ಇರುತ್ತೆ, ಬರೀ ಬಾಡಿ ಇದಿರಲ್ಲ, ಮೈಂಡ್ ಅಲ್ಲೂ ಇರುತ್ತೆ, ಎಲ್ಲ ಮೈಂಡ್ ಇರುತ್ತೆ. ಗೇಮ್ ಚೆನ್ನಾಗಿ ಆಡ್ತಾರಲ್ಲ ರಜತ್. ಅಷ್ಟೇ ಇದಕ್ಕೆ ನಮಗ್ ಕಾಣ್ಲಿಲ್ಲ. ಎಂಟರ್ಟೈನ್ಮೆಂಟ್ ವೈಸ್ ರಜತ್ ಚೆನ್ನಾಗಿದಾರಲ್ಲ. ಅದೇ ಇನ್ನ ಕೊಡ್ಬೇಕು, ಇವಾಗ ಸ್ಟಾರ್ಟಿಂಗ್ ಆಗಿದ್ದಾರೆ ಈ ವಾರದಿಂದ. ಇವಾಗ ಲಾಸ್ಟ್ ಮೊನ್ನೆ ಶನಿವಾರ ಭಾನುವಾರ ಈ ವಾರದಿಂದ ನೋಡಿ. ಅದು ರೇಟಿಂಗ್ಸ್ ಅಂತ ಕೊಟ್ರು ಗೊತ್ತಾ? TRP ರೇಟಿಂಗ್ಸ್ ಅಂತ. ಮಂಜಣ್ಣ ರಜತ್ನ ಎಲ್ಲರೂ ಟಾಪ್ ಅಲ್ಲಿ ಇಟ್ರು. ಎಲ್ಲಾರು ಕೊಟ್ಟವರೆಲ್ಲ ಆಲ್ಮೋಸ್ಟ್ ಜಾಸ್ತಿ ಬಂದಿದೆ ಮಂಜಣ್ಣ ರಜತ್ಗೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದ್ರ ಬಗ್ಗೆ ಏನು ಅಂದ್ರೆ ಅದು ಅವ್ರು ಹೇಳಿದ್ರಲ್ಲ, ಇದು ಸುಮ್ನೆ ಸುದೀಪ್ ಅವ್ರು ಹೇಳಿದ್ರಲ್ಲ, ಇದು ಸುಮ್ನೆ ರೇಟಿಂಗ್ಸ್ ಅಷ್ಟೇ, ಇದ್ರ ಪ್ರಕಾರ ಬರಲ್ಲ. ಅದು ಒಂದೊಂದು ದಿನಕ್ಕೂ ಒಬ್ರು ಚೇಂಜ್ ಆಗ್ತಾರೆ, ನಾಮಿನೇಟ್ ಆಗ್ತಾರೆ. ಅವ್ರು ಕೊಡೋ ಟಾಸ್ಕ್ ಮೇಲೆ ಡಿಪೆಂಡ್. ನಿಮ್ ಪ್ರಕಾರ ಅಷ್ಟೊಂದು TRP ಬರಕ್ಕೆ ಕಾರಣ ಯಾರು? ಸುದೀಪ್ ಸರ್ ಅಥವಾ ಕಂಟೆಸ್ಟೆಂಟ್ ಗಳ? ಅವ್ರು ಲಾಸ್ಟ್ ಅಲ್ಲಿ ಹೇಳಿದ್ರಲ್ಲ, ನಾನೇ ಹೇಳಿದ್ರಲ್ಲ, ಅವ್ರದೇ ನಡ್ಸ್ಕೊಡೋ ಒಂದಿದ್ದು. ನಿಮ್ಮ ಅಭಿಪ್ರಾಯನೂ ಅದೇನಾ? ಹೌದು, ಎಲ್ಲ ಆಟ. ಇವರು ಚೈತ್ರ ಕುಂದಾಪುರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅವ್ರದ್ದು ಏನ್ ಮಾಡಕ್ ಗೊತ್ತು, ಅದು ಎಲ್ಲಾರ್ಗು ಬರೀ ಮಾತು. ಅವ್ರು ಮಾತಾಡೋ ಬಿಹೇವಿಯರ್ ಒಂದು ಇಟ್ಕೊಂಡು ಹೇಳಿದ್ರೆ ಅದನ್ನೇ ಇದು ಮಾಡೋದು. ಆದ್ರೆ ಉಸ್ತುವಾರಿ ಅಂತ ಬಂದ್ರೆ ಎಲ್ಲಾರು ಅವ್ರನ್ನೇ ಸಜೆಷನ್ ಮಾಡ್ತಾರಲ್ವಾ, ಅದ್ರ ಬಗ್ಗೆ? ಯಾರು ಉಸ್ತುವಾರಿ? ಅವ್ರದ್ದು ಯಾರು ಸಜೆಷನ್ ಮಾಡಿದ್ರು? ಎಲ್ಲಾರು ಇವಾಗ ಒಂದ್ ಟೀಮ್ ಅಂತ ಬಂದಾಗ ಯಾರು ಉಸ್ತುವಾರಿ ಮಾಡ್ಬೇಕು ಅಂದ್ರೆ ಚೈತ್ರಕ ಅಂತಾರಲ್ವಾ. ಅವ್ರಿಗೆ ಬೇಕಾದವ್ರು ಹೇಳಿದಾರೆ, ಬೇಡದಿದವ್ರು ಯಾರು ಹೇಳಿಲ್ಲ ಅಲ್ಲಿ. ಎಲ್ಲಾರು ಬೇಕಾಗಿರೋರು ಬೇಡದಿರೋರೆ ಅಲ್ವಾ ಅಲ್ಲಿರೋದು. ಅಂದ್ರೆ ಅವರು ಸ್ವಾರ್ಥಕ್ಕೆ ಚೈತ್ರನ ಬಳಸ್ಕೊತಾ ಇದಾರೆ ಅನ್ನೋ ತರ ಫೀಲಿಂಗ್ ನಮ್ಗೆ ಆಚೆ ಕಡೆ. ನಿಮ್ಗೆ ಹೆಂಗ್ ಅನ್ಸುತ್ತೆ? ಅದೇ ಅಷ್ಟೊಂದು ಇದಿಲ್ಲ ಅವರು. ಅವಳು ಸುಮ್ನೆ ಕಿಚ್ಚಾಡ್ತಾ ಇದ್ದಾಳೆ. ಬುದ್ಧಿವಂತಿ ಏನಿಲ್ಲ. ಅವರು ಸ್ಟಾಮಿನಾರು ಇಲ್ಲ, ಟಾಸ್ಕ್ ಅಲ್ಲಿ ಏನಿಲ್ಲ. ಏನೋ ಯಾರಾದ್ರೂ ಸ್ವಲ್ಪ ಒಳ್ಳೇದ್ ಮಾತಾಡಿದ್ರೆ ಅವ್ರ ಕಡೆ ಹೋಗ್ಬಿಡ್ತಾರೆ. ಅವ್ರನ್ನ ಹೆಂಗ್ ಮೇಂಟೈನ್ ಮಾಡ್ಬೇಕು ಅಂತ ಗೊತ್ತಿರಟ ಒಬ್ಬ ಕ್ಯಾಪ್ಟನ್ ಆಗಿ, ಉಸ್ತುವಾರಿಯಾಗಿ. ಅಷ್ಟೇ ಸರ್. ಥ್ಯಾಂಕ್ ಯು ಸೋ ಮಚ್.